ನಮಸ್ಕಾರ ಎಲ್ಲ ಆತ್ಮೀಯ ಸ್ನೇಹಿತರಿಗೆ. ಯು ಯು ಕ್ಯಾನ್ ವಿನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ದಿನ ನಾವೇನು ಮಾಡೋಣ್ರಿ ಅಂತಂದ್ರೆ ರಕ್ತದ ಗುಂಪುಗಳು ಅನ್ನುವಂತಹ ಒಂದು ಏಕೈಕ ಕಾನ್ಸೆಪ್ಟದ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ರಕ್ತದ ಗುಂಪುಗಳು, ಈ ರಕ್ತದ ಗುಂಪುಗಳನ್ನು ಕಂಡು ಹಿಡಿದವರು ಯಾರ್ರಿ ಅಂತಂದ್ರೆ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅನ್ನುವಂಥ ವ್ಯಕ್ತಿ. ಈ ರಕ್ತದ ಗುಂಪುಗಳನ್ನು ಕಂಡು ಹಿಡಿದಿರುವಂತಹ ಪಿತಾಮಹನು ಅಂತ ಕೂಡ ಈ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅವರನ್ನು ಕರೀತಾರೆ. ಹಂಗಾರೆ ಈ ಸ್ಟೀನರ್ ಅವರು ರಕ್ತಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾಗಿರುವಂಥ ಎರಡು ಅಂಶಗಳನ್ನು ಈ ಸ್ಟೀನರ್ ಅವರು ಹೇಳಿಕೊಟ್ಟಿರುವಂಥ ಅಂಶಗಳನ್ನು ನಾವು ನೋಡಬೇಕಾಗ್ತದೆ. ಮೊದಲನೇದು ಯಾವುದ್ರಿ ಅಂದ್ರೆ ರಕ್ತದಕ್ಕೆ ಸಂಬಂಧಪಟ್ಟಂತಹ ಕೆಂಪು ರಕ್ತ ಕಣಗಳಲ್ಲಿ ರಕ್ತದಲ್ಲಿ ಕಣಗಳನ್ನು ವಿಶೇಷವಾಗಿ ಎರಡು ಕಣಗಳನ್ನು ನೋಡ್ತೇವೆ ನಾವು. ಒಂದು ಕೆಂಪು ರಕ್ತ ಕಣ, ಇನ್ನೊಂದು ಬಿಳಿ ರಕ್ತ ಕಣ. ಕೆಂಪು ರಕ್ತ ಕಣಗಳಲ್ಲಿ ಕೆಂಪು ರಕ್ತ ಕಣಗಳ ಮೇಲ್ಮೈನಲ್ಲಿ ಗ್ಲೈಕೋಪ್ರೋಟೀನ್ ಅನ್ನುವಂತಹ ರಾಸಾಯನಿಕ ಪದಾರ್ಥ ಇರುವುದನ್ನು ಇವರು ಗುರುತಿಸ್ತಾರೆ. ಈ ಕೆಂಪು ರಕ್ತ ಕಣಗಳ ಮೇಲೆ ಇರುವಂತಹ ಈ ಗ್ಲೈಕೋಪ್ರೋಟೀನ್ ಅನ್ನುವಂಥ ರಾಸಾಯನಿಕ ಪದಾರ್ಥವನ್ನು ಇವರು ಆ್ಯಂಟಿಜನ್ಗಳು ಅಥವಾ ಪ್ರತಿಕಾಯ ಜನಕಗಳು ಅಂತ ಹೇಳಿ ಕರೀತಾರೆ. ಈ ಏನು ಗ್ಲೈಕೋಪ್ರೋಟೀನ್ ಅನ್ನುವಂಥ ರಾಸಾಯನಿಕ ಪದಾರ್ಥಗಳನ್ನು ಏನು ಇವರು ಆ್ಯಂಟಿಜನ್ ಅಂತ ಕರೆದರಲ್ಲ, ಈ ಆ್ಯಂಟಿಜನ್ಗಳಲ್ಲಿ ಎರಡು ರೀತಿಯಾಗಿರುವಂಥ ಆ್ಯಂಟಿಜನ್ಗಳಿರೋದನ್ನು ನಾವು ನೋಡ್ತೀವಿ. ಹಂಗಾರ ಈ ಎರಡು ವಿಧ ಥರನಾದಂತಹ ಆ್ಯಂಟಿಜನ್ಗಳು ಯಾವ್ರಿ ಅಂತಂದ್ರೆ ಮೊದಲನೇದಾಗಿ ಆ್ಯಂಟಿಜನ್ ಎ, ಎರಡನೇದು ಆ್ಯಂಟಿಜನ್ ಬಿ ಅಂಥೇಳಿ. ಇವುಗಳನ್ನು ಪ್ರತಿಕಾಯ ಜನಕಗಳು ಅಥವಾ ಗ್ಲೈಕೋಪ್ರೋಟೀನ್ ಅನ್ನುವಂಥ ರಾಸಾಯನಿಕ ಪದಾರ್ಥದಿಂದ ಆಗಿರುವಂತಹ ವಿಧಗಳು ಅಂತ ನಾವು ಹೇಳ್ತೇವೆ. ಅದಲ್ಲದೆ ರಕ್ತಕ್ಕೆ ಸಂಬಂಧಪಟ್ಟಂಥ ಇವರ ಮತ್ತೊಂದು ಅಂಶ ಯಾವುದ್ರಿ ಅಂತಂದ್ರೆ ರಕ್ತಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಅಂಶ ಯಾವುದ್ರಿ ಅಂತಂದ್ರೆ ರಕ್ತದಲ್ಲಿನ ಪ್ಲಾಸ್ಮಾದಲ್ಲಿ ಇವರು ಪ್ರೋಟೀನ್ಗಳ ಇರುವುದನ್ನು ಗಮನಿಸ್ತಾರೆ. ಈ ಪ್ರೋಟೀನ್ಗಳನ್ನು ಇವರು ಆ್ಯಂಟಿಬಾಡಿಗಳು ಅಂತ ಹೇಳಿ ಕರೀತಾರೆ. ಈ ಆ್ಯಂಟಿಬಾಡಿಗಳಲ್ಲಿಯೂ ಕೂಡ ಇವರು ಎರಡು ಥರನಾದಂಥ ಆ್ಯಂಟಿಬಾಡಿಗಳನ್ನು ಗಮನಿಸಿದ್ದಾರೆ. ಮೊದಲನೇದಾಗಿ ಆ್ಯಂಟಿಬಾಡಿ ಎ, ಇನ್ನೊಂದು ಆ್ಯಂಟಿಬಾಡಿ ಬಿ. ಈ ಯಾವ ವ್ಯಕ್ತಿಯಲ್ಲಿ ಈ ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿಗಳು ಕೂಡಿಕೊಳ್ತಾವೋ, ಒಂದೇ ಥರನಾದಂಥ ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿಗಳು ಇರ್ತಾವೋ, ಆವಾಗ ಆ ವ್ಯಕ್ತಿಯಲ್ಲಿ ರಕ್ತ ಹೆಪ್ಪುಗಟ್ಟುವಂತಹ ಅಂಶವನ್ನು ನಾವು ನೋಡ್ತೇವೆ. ಅದರಲ್ಲೂ ವಿಶೇಷವಾಗಿ ನಾವು ಒಂದು ಏನು ಗಮನಿಸ್ಬೇಕ್ರಿ ಅಂತಂದ್ರೆ ನಮ್ಮ ಶರೀರದೊಳಗೆ ಇಂತಹ ರಕ್ತ ಹೆಪ್ಪುಗಟ್ಟುವಿಕೆ ಅನ್ನುವಂತಹದನ್ನು ತಡೆಯಲು ಕೂಡ ಒಂದು ವಿಶೇಷವಾಗಿರುವಂತಹ ಅಂಶ ಇರುವುದನ್ನು ನಾವು ನೋಡ್ತೇವೆ. ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವನ್ನು ತಡೆಯುವುದರಲ್ಲಿ ನಮ್ಮ ರಕ್ತದಲ್ಲಿ ಹೆಪ್ರಿನ್ ಅನ್ನುವಂತಹ ಅಂಶ ಇರುವುದನ್ನು ನಾವೆಲ್ಲರೂ ನೋಡಿದ್ದೇವೆ. ಹೆಪ್ರಿನ್ ಅನ್ನುವಂತಹ ಅಂಶ ಇದು ರಕ್ತ ಹೆಪ್ಪುಗಟ್ಟುವನ್ನು ತಡೆಗಟ್ಟುವಂಥ ಪ್ರೋಟೀನ್ ಹೆಪ್ರಿನ್. ಓಕೆ, ಹಾಗಾದರೆ ಈ ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿಗಳಿಗೆ ಸಂಬಂಧಪಟ್ಟಂತೆಯೇ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅವರು ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿಗಳಿಗೆ ಸಂಬಂಧಪಟ್ಟಂತೆ 4 ವಿಧಗಳನ್ನಾಗಿ ವಿಭಾಗಿಸಿದ್ದಾರೆ. ಆ ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿಗಳಿಗೆ ಸಂಬಂಧಪಟ್ಟಂತಹ ವಿಭಾಗಗಳನ್ನು ಯಾವ್ಯಾವನ್ನು ಮಾಡಿದಾರ್ರಿ ಅಂತಂದ್ರೆ ನಿಮಗೂ ಎಲ್ಲರಿಗೂ ಗೊತ್ತಿರುವಂಥ ಅಂಶ. ಯಾವ 4 ವಿಧಗಳು ರಕ್ತದ ಗುಂಪುಗಳು? ಒಂದು ಎ ಆದಿಂದ ಬಿ, ಎ ಬಿ ಒ ಅನ್ನುವಂತಹ ರಕ್ತದ ಗುಂಪುಗಳು. ಹಂಗಾರೆ ಯಾವ ರಕ್ತದ ಗುಂಪಿನಲ್ಲಿ ಯಾವ ಆ್ಯಂಟಿಜನ್ ಇರ್ತದ, ಯಾವ ರಕ್ತದ ಗುಂಪಿನಲ್ಲಿ ಯಾವ ಆ್ಯಂಟಿಬಾಡಿ ಇರ್ತದ ಮತ್ತು ಅವರ ಸ್ವೀಕೃತಿಗಳು ಯಾವ ರೀತಿ ಇರ್ತದ ಅನ್ನುವಂತಹದ್ದನ್ನು ನಾವು ನೋಡಬೇಕಾಗ್ತದ. ಹಂಗಾರೆ ರಕ್ತದ ಗುಂಪು ಎ ಇದ್ದಾಗ ಆ್ಯಂಟಿಜನ್ ಕೂಡ ಎ ಇರ್ತದ. ಯಾವಾಗ ರಕ್ತದ ಗುಂಪು ಬಿ ಇರ್ತದ ಆವಾಗ ಆ್ಯಂಟಿಜನ್ ಬಿ ಇರ್ತದ. ಎ ಬಿ ಯಾವಾಗಿರ್ತದ ಆವಾಗ ಆ್ಯಂಟಿಜನ್ ಕೂಡ ಎ ಬಿ ಇರ್ತದ. ಯಾವಾಗ ಓ ಇರ್ತದ ಯಾವುದೇ ರೀತಿಯ ಆ್ಯಂಟಿಜನ್ಗಳು ಇರುವುದಿಲ್ಲ ಅನ್ನೋದನ್ನು ವಿಶೇಷ ಗಮನಿಸ್ಬೇಕ್ರಿ. ಹಂಗಾರೆ ಆ್ಯಂಟಿಬಾಡಿಗಳಿಗೆ ಸಂಬಂಧಪಟ್ಟಂಗೆ ಯಾವಾಗ ರಕ್ತದ ಗುಂಪು ಎ ಇರ್ತದೋ ಆ್ಯಂಟಿಬಾಡಿ ಬಿ ಇರ್ತದ. ಯಾವಾಗ ರಕ್ತದ ಗುಂಪ ಬಿ ಇರ್ತದೋ ಆ್ಯಂಟಿಬಾಡಿ ಎ ಇರ್ತದ. ಯಾವಾಗ ರಕ್ತದ ಗುಂಪ ಎ ಬಿ ಇರ್ತದೋ ಆ್ಯಂಟಿಬಾಡಿಗಳಿರೋದಿಲ್ಲ. ಯಾವಾಗ ರಕ್ತದ ಗುಂಪು ಓ ಇರ್ತದೋ ಆ್ಯಂಟಿಬಾಡಿ ಎ ಬಿ ಇರ್ತದ ಅನ್ನೋದನ್ನು ನಾವು ನೋಡಬೇಕು.
ಅದಲ್ಲದ ವಿಶೇಷವಾಗಿ ಇನ್ನೊಂದು ರಕ್ತದ ಗುಂಪುಗಳು ಮತ್ತು ಸ್ವೀಕೃತಿಗಳು. ರಕ್ತದ ಗುಂಪು ಎ ಇದ್ದರೆ ಸ್ವೀಕೃತಿ ಎ ಮತ್ತು ಎ ಬಿ. ರಕ್ತದ ಗುಂಪ ಬಿ ಇದ್ದರೆ ಸ್ವೀಕೃತಿ ಬಿ ಮತ್ತು ಎ ಬಿ. ರಕ್ತದ ಗುಂಪ ಎ ಬಿ ಇದ್ದಾಗ ಸ್ವೀಕೃತಿನೂ ಕೂಡ ಎ ಬಿ. ರಕ್ತದ ಗುಂಪ ಓ ಇದ್ದಾಗ ಸ್ವೀಕೃತಿ ಎ ಎ ಬಿ ಎ ಬಿ ಬಿ ಓ ಅನ್ನುವಂತಹ ಸ್ವೀಕೃತಿಯನ್ನು ಸ್ವೀಕೃತಿ ಗುಂಪುಗಳನ್ನು ಈ ರಕ್ತದ ಗುಂಪು ಓ ಇದ್ದಾಗ ಹೊಂದಿರ್ತದೆ. ಇನ್ನೊಂದು ಓ ರಕ್ತದ ಗುಂಪಿನವರು ಇವರನ್ನು ಸಾರ್ವತ್ರಿಕ ದಾನಿಗಳು ಅಂತ ಕರಿತೇವೆ. ಅದೇ ರೀತಿ ಎ ಬಿ ರಕ್ತದ ಗುಂಪಿನವರನ್ನು ಸಾರ್ವತ್ರಿಕ ಸ್ವೀಕೃತಿಗಳು ಅಂತ ಕರಿತೇವೆ. ವೈದ್ಯಕೀಯವಾಗಿ ಹೇಳಬೇಕು ಅಂತಂದ್ರೆ ಪಾಸಿಟಿವ್ ಗಂಡು ನೆಗೆಟಿವ್ ಹೆಣ್ಣು ಇರುವಂತಹ ಯಾವುದೇ ವ್ಯಕ್ತಿಗಳ ಮದುವೆಯನ್ನು ಮಾಡಬಾರದು. ಅಂತಹ ಮದುವೆಯನ್ನು ನಿಷೇಧಿಸಲಾಗಿದೆ. ಈ ಕಾರಣ ಯಾಕ್ರಿ ಅಂತಹ ವ್ಯಕ್ತಿಗಳ ಪಾಸಿಟಿವ್ ಗಂಡು ನೆಗೆಟಿವ್ ಹೆಣ್ಣು ಇರುವಂತಹದ್ರ ಮಧ್ಯೆ ಮದುವೆಯನ್ನು ನಿಷೇಧಿಸಲಾಗಿರ್ತೈತ್ರಿ ಅನ್ನೋದನ್ನು ಹಿಡಿಬೇಕು ಅಂತಂದ್ರೆ ಆ ಮಗು ಹುಟ್ಟುವಂಥ ಅಕಸ್ಮಾತ್ ಅಂತಹ ವ್ಯಕ್ತಿಗಳ ನಡುವೆ ಮದುವೆ ಆದ್ರೆ ಆ ಹುಟ್ಟುವಂಥ ಮಗು ಅರಿಥ್ರೋಬ್ಲಾಸ್ಟೋಸಿಸ್ ಅನ್ನುವಂತಹದ್ರಿಂದ ಸಫರ್ ಆಗಬೇಕಾಗ್ತದ ಅನ್ನೋದನ್ನು ನಾವು ಗಮನ ಇಡಬೇಕಾಗಿರುವಂಥ ವಿಷಯ. ಹಾಗಾದರೆ ನಾವು ಮುಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ್ರಿ ಅಂತಂದ್ರೆ ರಕ್ತ ಪರಿಚಲನೆ ಅನ್ನುವಂತಹ ಒಂದು ಚಿಕ್ಕದಾಗಿರುವಂಥ ಚಾಪ್ಟರ್ ಬಗ್ಗೆ ನೋಡೋಣ. ಧನ್ಯವಾದ.